ವೆಲ್ಕಮ್ ಬ್ಯಾಕ್. ಎಲ್ರಿಗೂ ನಮಸ್ತೆ. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ಜಸ್ಟ್ ಇವತ್ತಿನ ಒಂದು ನ್ಯೂಸ್ ನೋಡಿದೆ. ಅಂತಂದ್ರೆ ಧಾರವಾಡದಲ್ಲಿ ಓದ್ತಿರ್ತಕ್ಕಂತ ಒಬ್ಬ ಪಲ್ಲವಿ ಅನ್ನೋ ಸಿಸ್ಟರ್, 25 ವರ್ಷ, ಜಸ್ಟ್ ಇನ್ನು ಯಂಗ್ ಏಜ್, 25 ವರ್ಷ, 4 ವರ್ಷದಿಂದ ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದಾರಂತೆ. ಅಂದ್ರೆ ಯಾವುದೇ ನೋಟಿಫಿಕೇಶನ್ಸ್ ಆಗ್ತಿಲ್ಲ, ಯಾವುದೇ ವೇಕೆನ್ಸೀಸ್ ಬಿಡ್ತಿಲ್ಲ, ಜಾಬು ಎಷ್ಟು ದಿನ ಓದೋದು ಅಂತ ಹೇಳ್ಬಿಟ್ಟು ವೇಕೆನ್ಸೀಸ್ ಆಗ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಜವಾಗ್ಲೂ ಆ ವಿಡಿಯೋ ನೋಡಿದ್ರೆ ತುಂಬಾ ನಮ್ಗೆ ಮೂರ್ನವ್ರಿಗೆ ಅದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಅಂದ್ರೆ ಅವ್ರ ಫ್ಯಾಮಿಲಿ ಹೆಂಗ್ ಸಹಿಸ್ಕೊಂತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ರೈಲ್ವೆ ಟ್ರಾಕಿಗೆ ಅವ್ರು ತಲೆ ಇಟ್ಬಿಟ್ಟು ಮಲ್ಕೊಂಡಿದ್ದಾರೆ. ಸೊ ತಲೆ ಒಂದ್ ಕಡೆಗೆ, ಬಾಡಿ ಒಂದ್ ಕಡೆಗೆ ಆಗಿರುತ್ತೆ. ಒಂಥರ ಛಿದ್ರ ಬಾಡಿ ಎಲ್ಲ. ಸೊ ಅವ್ರ ಮನೆಯವ್ರು ಯಾವ ತರ ಅದನ್ನ ಸಹಿಸ್ಕೊಂತಾರೋ ಗೊತ್ತಿಲ್ಲ. ಖಂಡಿತ ಅವ್ರ ಮನೆಯವ್ರು ಅದನ್ನ ನಿಜವಾಗ್ಲೂ ಸಹಿಸ್ಕೊಳೋದು ಯಾವ ತರ ಅಂದ್ರೆ, ನಮ್ಗೆ ಯಾರೋ ಹೊರಗ್ನವ್ರ ಮೂರನೇ ವ್ಯಕ್ತಿಗಳಿಗೆ ಅಷ್ಟೊಂದು ಫೀಲ್ ಆಗ್ತಿತ್ತು ಅಂದ್ರೆ, ಅವ್ರ ಮನೆಯವರಿಗೆ, ಅವ್ರ ತಂದೆ ತಾಯಿಗೆ ಎಷ್ಟು ನೋವಾಗ್ಬೇಡ. ಜಸ್ಟ್ ಕಾಲ್ಫಾರ್ಮ್ ಆಗಿಲ್ಲ ಒಂದೇ ಕಾರಣಕ್ಕೆ ಆತರ ನಿಜವಾಗ್ಲು ಮಾಡ್ಕೊಳ್ಳೋದು ಖಂಡಿತ ತಪ್ಪು. ಸೊ ನಾವು ಹುಟ್ಟಿರೋದು ಸರ್ಕಾರಿ ನೌಕರಿ ತಗೊಳಕಲ್ಲ. ಸರ್ಕಾರಿ ನೌಕರಿ ಸಿಕ್ಕ್ರೇನೆ ಎಲ್ಲ ಜೀವನ ಅಲ್ಲ. ಸೊ ಇವಾಗ ಇದರಿಂದ ಮೇನ್ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ, ಎಲ್ರ ಮನೇಲೂ ಪೇರೆಂಟ್ಸ್ ಅರ್ಥ ಆಗಿರೋದು ಏನಂತಂದ್ರೆ, ಸೊ ನಿಮ್ ಮಕ್ಕಳು ಅಥವಾ ಪೇರೆಂಟ್ಸು ಮತ್ತೆ ಅವ್ರ ಸುತ್ತಮುತ್ತ ವಾತಾವರಣ ಅಥವಾ ಸುತ್ತಮುತ್ತ ಫ್ಯಾಮಿಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಪ್ರೆಸರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ ಮಕ್ಕಳು ಅಥವಾ ನಿಮ್ ಸ್ನೇಹಿತರು ಅಥವಾ ನಿಮ್ ಸಂಬಂಧಿಕರು ಯಾರಾದ್ರೂ ಓದ್ತಿದಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ಅವ್ರಿಗೆ ಪ್ರೆಸರ್ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಯಾಕಂದ್ರೆ ಸರ್ಕಾರ ಮಾಡಿರಲ್ಲ. ಸೊ ಈಗ 4 ವರ್ಷದಿಂದ ಅವರು ಪಲ್ಲವಿ ಸಿಸ್ಟರ್ ಓದ್ತಿದಾರೆ ಅಂದ್ರೆ, ಸೊ 4 ವರ್ಷದಿಂದ ಎಷ್ಟು ನೋಟಿಫಿಕೇಶನ್ಸ್ ಆಯ್ತು ಅವರಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ನೋಟಿಫಿಕೇಶನ್ಸ್ ಆಗಿರಲ್ಲ, ಅವ್ರು ಓದಿರಲ್ಲ, ಎಕ್ಸಾಮ್ ಕ್ಲಿಯರ್ ಮಾಡಿರಲ್ಲ. ಸೊ ಎಷ್ಟು ವರ್ಷ ಓದ್ತೀರಾ, ಏನ್ ಓದ್ತೀರಾ, ಇನ್ನು ಎಷ್ಟು ದಿನ ಮನೆಗಿರ್ತಾರೆ, ಈ ತರ ಮೆಂಟಲಿ ಪ್ರೆಸರ್ ಮಾಡ್ಬಿಟ್ಟು ಅವ್ರನ್ನ ಈ ತರ ಆತ್ಮಹತ್ಯೆ ಮಾಡ್ಕೊಳ್ಳೋ ತರ ಪರಿಸ್ಥಿತಿ ತರಬೇಡ್ರಿ ಅಂತ ಹೇಳ್ತೀನಿ. ಸುತ್ತಮುತ್ತ ವಾತಾವರಣಕ್ಕೆ. ಆಮೇಲೆ ಎಲ್ಲಾ ಓದ್ತಿರ್ತಕ್ಕಂಥ ಸ್ಪರ್ಧಾರ್ಥಿಗಳು ಏನ್ ಅರ್ಥ ಮಾಡ್ಕೋಬೇಕಂತಂದ್ರೆ, ಸರ್ಕಾರಿ ನೌಕರಿನೇ ಮುಖ್ಯ ಅಲ್ಲ. ಇವಾಗ ಓದೋ ಸಮಯದಲ್ಲಿ ಓದೋಣ, ಓಕೆ, ಬಟ್ ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ಅದೇ ಫೈನಲ್. ಈಗ ಸರ್ಕಾರಿ ನೌಕರಿ ತಗೊಂಡಾದ್ರೂ ಏನು ದೊಡ್ಡ ಇದು ಮಾಡಿದಾರ. ನಾವು ಕೂಡ ಗೌರ್ಮೆಂಟ್ ಎಂಪ್ಲಾಯ್ ಇದೀವಿ. ಸೊ ನಮಗೇನು ಸಪರೇಟ್ ಆಗಿ ಏನು ಲೈಫ್ ನೇನ್ ಲೀಡ್ ಮಾಡ್ತಿಲ್ಲ. ಸೊ ನಾವ್ ಎಲ್ರ ತರ ಇದೀವಿ. ಇದಕ್ಕಿಂತ ಡಬಲ್ ದುಡಿಯೋರು ಕೂಡ ಪ್ರೈವೇಟ್ ಸೆಕ್ಟರ್ ಅಲ್ಲಿ ದುಡಿಯೋರು ಇದಾರೆ. ಸೊ ನಿಮ್ ಒಂದು ಡ್ರೀಮ್ ಇಟ್ಕೊಳ್ಳಿ, ಏನಾದ್ರು ಆಗ್ಬೇಕಂತ. ಬಟ್ ಅದೇ ಫೈನಲ್ ಅಲ್ಲ. ಆ ತರ ಏನಾದ್ರು ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಕೊಳ್ಳೋದು ಖಂಡಿತ ತಪ್ಪು. ಇನ್ನು ಬಳ್ಳಾರಿ ಡಿಸ್ಟಿಕ್ ಪಲ್ಲವಿ ಸಿಸ್ಟರ್ ಜಸ್ಟ್ 25 ವರ್ಷ, 4 ವರ್ಷದಿಂದ ಓದ್ತಿದಾರಂತೆ. ಯಾವ್ದೇ ಕಾಂಪಿಟೇಟಿವ್ ಆಗಿಲ್ಲ, ಎಕ್ಸಾಮ್ ಕಾಲ್ಫಾರ್ಮ್ ಆಗಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಡೆತ್ ಆದ್ರು. ಇದಕ್ಕಿಂತ ಸ್ವಲ್ಪ ದಿನದಿಂದಗಡೆ ದಾವಣಗೆರೆಯಲ್ಲಿ ಒಬ್ರು ಇದೇ ತರ ಡೆತ್ ಆದ್ರು. ಸೊ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಕಾಲ್ಫಾರ್ಮ್ ಆಗಿಲ್ಲ, ನೋಟಿಫಿಕೇಶನ್ ಆಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈ ತರ ನಿಮ್ ಜೀವನ ಕಳ್ಕೊಂಡ್ರೆ, ನಿಮ್ ತಂದೆ ತಾಯಿ ನಿಮ್ಮ ನಂಬಿರುತ್ತೆ. ಸೊ ಆ ತರ ಯಾವ್ದೇ ಕಾರಣಕ್ಕೂ ಮಾಡ್ಬೇಡ ಅಂತ ಹೇಳ್ತಿದೀನಿ. ಸೊ ಇದು ನೋಡಿ ತುಂಬಾ ನೋವಾಯ್ತು. ಅಂದ್ರೆ ಅದನ್ನ ವಾಟ್ಸ್ಆಪ್ ಅಲ್ಲೆಲ್ಲ ವಿಡಿಯೋಸ್ ಎಲ್ಲ ಹರ್ತಾ ಇರ್ತಿದ್ರು. ಆ ವಿಡಿಯೋಸ್ ನ ಇದ್ರಲ್ಲಿ ಆಗ್ತಿದೆ, ಬಟ್ ನೋಡಕ್ಕೆ ಆಗಲ್ಲ. ಒಂಥರ ಆ ತರ ಇದೆ. ಅವ್ರ ಫ್ಯಾಮಿಲಿ ಅಥವಾ ಯಾರಾದ್ರೂ ನೋಡಿದ್ರೆ, ಅವ್ರ ಫ್ರೆಂಡ್ಸ್ ನಿಜವಾಗ್ಲೂ ನೋಡಕ್ಕಾಗಲ್ಲ. ನಮ್ಗೆ ನೋಡಕ್ಕಾಗಲ್ಲ, ಅವ್ರ ಫ್ಯಾಮಿಲಿ ನೋಡಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಆ ವಿಡಿಯೋಸ್ ಆಗ್ತಿಲ್ಲ. ಜಸ್ಟ್ ಅವ್ರ ಫೋಟೋ ಹಾಕ್ತಿದೀನಿ. ಯಾರು ಈ ತರ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಗೌರ್ಮೆಂಟ್ ಜಾಬೇ ಅಲ್ಲ, ಖಂಡಿತ ಈ ತರ ಮಾಡ್ಕೊಳ್ಬೇಡಿ. ತುಂಬಾ ನೋವಾಯ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ಬಿಟ್ಟು ಹಾಕ್ತಿದೀನಿ. ಇನ್ನೇನು ಲಾಸ್ಟ್ ಅಲ್ಲಿ ಇದ್ರ, ಇನ್ನೇನು ನೋಟಿಫಿಕೇಶನ್ಸ್ ಆಗುತ್ತೆ ಅನ್ನೋ ಟೈಮ್ ಅಲ್ಲಿ ಈ ತರ ನೀವು ಕೆಟ್ಟ ನಿರ್ಧಾರ ತಗೊಳ್ಬೇಡಿ. ಯಾವ್ದೇ ಕಾರಣಕ್ಕೂ ತಗೊಳ್ಬೇಡಿ. ತುಂಬಾ ದಿನ ನೋಟಿಫಿಕೇಶನ್ಸ್ ಆಗಿಲ್ಲ. ಈಗ ಸರ್ಕಾರ ಒಂದು ಭರವಸೆ ನೀಡ್ತಿದೆ, ಕನ್ಫರ್ಮ್ ಆಗುತ್ತೆ, ನೋಟಿಫಿಕೇಶನ್ಸ್ ಆಗುತ್ತೆ ಅಂತ. ಕೋರ್ಟ್ ಕೂಡ ಸರ್ಕಾರದ ಗಮನಕ್ಕೆ ಬಂದಿದೆ. ಇನ್ನೇನು ಆಗುತ್ತೆ ಅನ್ನೋ ಟೈಮಲ್ಲಿ ಈ ತರ ಮಾಡ್ಕೊಳ್ಳೋದು ನಿಜವಾಗ್ಲೂ ಖಂಡಿತ ತಪ್ಪು. ಒಂದ್ಸರ್ತಿ ನಿಮ್ಗೆ ಜೀವ ಹೋದ್ರೆ ಮತ್ತೆ ಬರಲ್ಲ. ಸೊ ಖಂಡಿತ ಆತರ ಮಾಡ್ಬೇಡಿ. ಥ್ಯಾಂಕ್ ಯು. ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಥ್ಯಾಂಕ್ ಯು ಈ ವಿಡಿಯೋನ ಶೇರ್ ಮಾಡಿ, ಓದ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕಂದ್ರೆ ಅವರು ಯಾವ್ದೇ ಕೆಟ್ಟ ನಿರ್ಧಾರ ತಗೊಳ್ಬಾರ್ದು. ಸೊ ನಿಮ್ಮಿಂದ ಒಂದ್ ಜೀವ ಶೇರ್ ಮಾಡಿ. ಬಾಯ್.